ಅಂದರೆ ಮುಂದಿನ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದೇ ನಮ್ಮ ಅಖಿಲ್ ಅವರು ಒಂದು ಅವರದೇ ತೋಟದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಒಂದು ಫಾರ್ಮ್ ಹೌಸ್ನು ಬಿಲ್ಡಪ್ ಸೆಟಪ್ ಮಾಡೋದು ನೋಡ್ಬೋದು ನೀವು. ಫಾರ್ಮ್ ಹೌಸ್ ಬಗ್ಗೆ, ಕುರಿಗಳ ಬಗ್ಗೆ, ಏನು ಹೆಂಗೆ ಮೇವಾಗಿರ್ಬೋದು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಅಖಿಲ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕುರಿಗಳಿಗೊಂದು 64 ಇದೆ, ಆಡು ಮತ್ತು ಕುರಿಯಿಂದ 64 ಇದೆ. ಇದು ಈಗ ಒಂದು ವಾರದಲ್ಲಿ ಮರಿ ಹಾಕಿರಂತೇವೆ ಇವೆರಡು. ಎಲ್ಲ ನಿಮ್ಮಲ್ಲೇ ಮರಿ? ಹೌದು, ಎಲ್ಲ ನಾಟಿನೇ. ಯಾವುದೇ ಬೇರೆ ಹೈಬ್ರಿಡ್ಗಳಾಗ್ಬೋದು, ಬನ್ನೂರು ಆಗ್ಬೋದು, ಯಾವುದೇ ರೀತಿ ಹಾಕಿಲ್ಲ. ಲೋಕಲ್ ನಾಟಿ ಅಡ್ಜಸ್ಟ್ ಆಗೋಂಥದ್ದು. ಯಾಕೆಂದರೆ ಈಗ ಅದು ಮರಿ ಹಾಕಿರೋದ್ರಿಂದ ನಾವು ಈ ಥರ ಹುಲ್ಲಾಗ್ಬೋದು, ರಾಗಿ ಕಟ್ಟಿ ಕೊಡ್ತಾಯಿದ್ದೀವಿ ಇಲ್ಲೇ ಮೇಯಿಸಿ. ಯಾಕೆಂದ್ರೆ ಒಂದು 15 ದಿನ ಬಿಡಲ್ಲ ನಾವು ಅದನ್ನು. ಮರಿ ಇಲ್ಲೇ ಚೆನ್ನಾಗಿ ಹಾಲು ಕೊಡಿಸಿ ಸಂಪೂರ್ಣವಾಗಿ ಇಲ್ಲೇ ಸ್ವಲ್ಪ ಅದಕ್ಕೆ ಚೆನ್ನಾಗಿ ತಾಕತ್ತು ಬರೋ ತನಕ ಬಿಡಲ್ಲ ನಾವು ಎಲ್ಲೂ ಹೊರಗಡೆ. ಕುರಿಗಳೆಲ್ಲ ಮೇಯಕ್ಕೆ ಹೋಗಿದೆ. ನಾವು ಯಾವುದೇ ರೀತಿ ಈಗ ಸೈಲೇಜ್ ಮಾಡೋದು ಇನ್ನೊಂದಿಲ್ಲ. ಈಗ ನಾವು ಯಾವ ಜಮೀನನ್ನು ಈಗೇನು ಯಾವುದೇ ಬೆಳೆ ಮಾಡಿದೆ ಬರೀ ತೆಂಗುವಡಿಕೆ ಇದ್ದು ಬಾಳೆನ ತೆಗೆದು ಬೇರೆ ಐಡಿಯಾಸಲ್ಲಿ ಇದೀವಲ್ಲ ಅಂಥ ಜಮೀನಿಗೆ ಕಳೆ ಬರ್ದಂಗೆ ಅದಕ್ಕೆ ನೀಟಾಗಿ ಗೊಬ್ಬರ ಆಗೋ ಥರ ಮಾಡೋಕ್ಕೋಸ್ಕರ ನಾವು ಹೊರಗಡೆನೇ ಬಿಟ್ಟು ಮೇಯಿಸೋ ಅಂಥದ್ದು. ಅದೇ ನ್ಯಾಚುರಲ್ ಆಗಿ ಗೊಬ್ಬರನೂ ಸಂಪೂರ್ಣವಾಗಿರ್ಬೇಕು ಅನ್ನೋ ಕಾರಣ. ಹೌದು, ಗೊಬ್ಬರ ಸಂಪೂರ್ಣ ನಿಮ್ಮ ತೋಟ ಬಳಸ್ತಾ ಇದ್ದೀರಾ? ಹೌದು. ನಿಮ್ಮದೇ ಕುರಿ ಗೊಬ್ಬರಕ್ಕೋಸ್ಕರ ಕುರಿ ಸಾಕಾಣಿಕೆ ಮಾಡೋಕ್ಕೆ ಪ್ಲಾನ್ ಮಾಡ್ತೀರಾ? ಒಂದು ರೀತಿ ಹೇಳ್ಬೇಕಂದ್ರೆ ಅದು ಸತ್ಯನೇ. ಈಗ ನಾವು ಪೂರ್ತಿ ಹೆಣ್ಣು ಕುರಿನೇ ತಂದಿರೋದು, ಹೆಚ್ಚು ಕಮ್ಮಿ ಜಾಸ್ತಿ ಒಂದು 80% ಹೆಣ್ಣು ಕುರಿನೇ ಇರೋದು. ಮರಿ ತಗೊಳ್ತೀವಿ, ಮರಿನ ಒಂದು 4-5 ತಿಂಗಳು ಮೇಯಿಸ್ತೀವಿ ಬಿಟ್ಟು, ಆಮೇಲೆ ಅದನ್ನು ಸೇಲ್ ಮಾಡ್ತೀವಿ. ಅದು ಇಲ್ಲೇ ಲೋಕಲಲ್ಲಿ ಗೊತ್ತಿರೋ ಅಂಥವ್ರು ಯಾರು ಬೇಕು ಬಂದು ತಗೊಳ್ತಾರೆ, ಅದನ್ನ ಕೊಡ್ತೀವಿ. ಅದು ಒಂದು ಕಡೆ ಇನ್ಕಮ್ ಆಯಿತು. ಅದು ನಮ್ಗೆ ಲೇಬರ್ ಇನ್ವೆಸ್ಟ್ಮೆಂಟ್ಗಾದ್ರೂ ನಮಗೆ ಇದ್ರದ್ದು ಕುರಿ ಗೊಬ್ಬರ ನಮಗೆ ಪ್ರಾಫಿಟಾಗಿ ಉಳ್ಕೊಳುತ್ತೆ. ಈಗ ನಾವು ತಂದಿದ್ದು 41 ವರ್ಷ ಆಯಿತು. ಈಗ 68 ಆಗಿತ್ತು. ಈಗ ಒಂದು ವೀಕಲ್ಲಿ, ಈಗ ಒಂದು ತಿಂಗಳಿಂದ ಒಂದು 6 ಮರಿ ಕೊಟ್ಟೆ. ಅದೊಂದು 60,000 ರೂಪಾಯಿ ದುಡ್ಡು ಆಯಿತು. ಸಣ್ಣ ಪುಟ್ಟ ಮೆಡಿಸಿನ್ ಬಂದರೆ ಈ ಶೀತ ಕೆಮ್ಮು ಆದಾಗ ಎನ್ರೋಫ್ಲಿಕ್ಸಿನ್ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡ್ತೀವಿ. ಇಲ್ಲಾಂದರೆ ಈಗ ಸ್ವಲ್ಪ ವೀಕ್ನೆಸ್ ಇತ್ತು, ಸುಸ್ತಾಯಿತು ಅಂದಾಗ ಟ್ರೈಬಿವೇಟ್ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಇದೆ, ಅದನ್ನು ಇಂಜೆಕ್ಷನ್ ಮಾಡ್ತೀವಿ. ಅಂದರೆ ಅದು ಸೈಜ್ ಮೇಲೆ ವೇರಿ, ಅದು ಏಜು ಡೋಸೇಜ್ನ ಅದು ಸೈಜ್ ಮೇಲೆ ವೇರಿ ಆಗುತ್ತೆ. ಇಂಜೆಕ್ಷನ್ ಅದು ಸಣ್ಣ ಪುಟ್ಟ ನಾನೇ ಮಾಡ್ಕೊಳ್ತೀನಿ. ಅದು ನನಗೆ ಅದನ್ನ ಗೊತ್ತಾಗಲಿಲ್ಲ ಅನ್ನೋದಿದ್ದಾಗ, ತುಂಬ ವೀಕ್ ಆಗಿತ್ತು, ಅದು ನಮ್ಮ ಕೈಲಿ ಯಾವುದು ಕಾಯಿಲೆ ಬಂದಿದೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಅಂತ ಇದ್ದಾಗ ಇಲ್ಲೇ ನಮ್ಮೂರು ಪಕ್ಕದಲ್ಲಿ ಶಿಟ್ಟಳ್ಳಿ ಅಂತ ಇದೆ, ಅಲ್ಲಿಂದ ಒಂದು ಹುಡುಗ ಬರ್ತಾನೆ, ಕಾಂಪೌಂಡ್ರು ಎಲ್ಲ ನೋಡಿ ಅವರೇ ಮಾಡೆಲ್ಲ ಹೋಗಿ ನಾವು ಯಾವುದೇ ರೀತಿಯಾದಂಥ ಇದು ಲಿವರ್ ಟಾನಿಕ್ ಆಗ್ಬೋದು, ಕ್ಯಾಲ್ಸಿಯಂ ಆಗ್ಬೋದು. ಈಗ ಇಲ್ಲಿ ಬಕೆಟಲ್ಲಿ ನೀರು ತುಂಬಿಸಿದ್ದೀವಿ ನೋಡಿ, ಇದಕ್ಕೆ ಹಾಕ್ಬಿಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಈಗ 60 ಕುರಿಗೂ ದಿನ ಎದ್ದು ಅದನ್ನೇ ನೋಡೋಕ್ಕಾಗಲ್ಲ, ನಮಗೆ ಬೇರೆ ಕೆಲಸನೂ ಇರುತ್ತೆ. ಹಾಗಾಗಿ ನೀರೇ ಡೈಲಿ ಒಂದೊಂದು ಬಕೆಟ್ ತುಂಬ್ತೀವಿ. ಒಂದು ದಿವಸಕ್ಕೆ ಇದು ಕೊಟ್ಟರೆ ಒಂದು ದಿವಸ ಕ್ಯಾಲ್ಸಿಯಮ್ನ ಫಿಲ್ ಮಾಡ್ತೀವಿ, ಒಂದು 30 ml. ತುಂಬ ಪ್ರೋಟೀನ್ ಫುಡ್ ಕೊಟ್ಟರೆ ಡೈಜೆಷನ್ ಆಗಲ್ಲ. ಈಗ ನ್ಯಾಚುರಲ್ ಆಗಿ ಮೇಯೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ. ಶೀತ ಆಗ್ಬೋದು, ಕೆಮ್ಮು ಆಗ್ಬೋದು, ಆ ಥರ ಯಾವುದೋ ಕಾಯಿಲೆ ಅಂತ ಬಂದು. ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇರೋದು ಬ್ರೀಡಿಂಗ್ ಪರ್ಪಸ್ಸಾ ಇಲ್ಲ ಪ್ಯಾಟಿಂಗ್ ಮಾಡಿ ಏನಾದರೂ? ಇಲ್ಲ, ನಾವು ಬ್ರೀಡಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಇನ್ಕಮ್ ಅಂದರೆ ಮರಿನ ತೆಗೆದು ಮರಿನ ಸ್ವಲ್ಪ ಬೆಳೆಸಿ ಅದನ್ನು ಮಾರಿ ಅದರಿಂದ ಇನ್ಕಮ್ ನೋಡ್ತಾ ಇದ್ದೀವಿ. ಅದು ಬಿಟ್ರೆ ನಮಗೆ ಮೇನ್ ಇನ್ಕಮ್ ಬಂದು ನಮಗೆ ಗೊಬ್ಬರ ಎಲ್ಲ. ಸ್ವಲ್ಪ ನಮ್ಮದು ಈ ಕುರಿ ತಂದಮೇಲೆ ಈಗ ಒಂದು 2 ರೌಂಡ್ ಕೊಟ್ಟ ಮೇಲೆ ನಮ್ಮ ತೋಟ ಸ್ವಲ್ಪ ಹಸಿರಾಗಿ ಸ್ವಲ್ಪ ಹೆಲ್ತಿಯಾಗಿ ಕಾಣ್ತಾ ಇದೆ. ಹಾಗಾಗಿ ಇದನ್ನೇ ಮಾಡೋಣ. ಅದು ತೋಟದಲ್ಲಿ ಬಿಟ್ಟಿದ್ದಾರೆ, ನೋಡೋಣ ಬನ್ನಿ. ಯಾಕೆಂದರೆ ನೀವು ನಿಮ್ಮ ಕುರಿ ಗೊಬ್ಬರನ ಇದು ಯಾವುದೋ ಸ್ಟರಿ ಮೋಟ್ರಿಂದ ಹೊಡಿತೀನಿ ಅಂದ್ರಲ್ಲ, ಹೌದು, ಯಾವ ರೀತಿ ಬಳಸ್ಕೊಂಡು ಅದನ್ನು ಎಲ್ಲಿಂದ ಹೆಂಗೆ ಸ್ಟೋರೇಜ್ ಆಯ್ತದೆ? ಈಗ ಈ ಕುರಿ ಶೆಡ್ ಕೆಳಗಡೆ ಕೋಳಿ ಶೆಡ್ ಇದೆ, ಹಸು ಇದೆ. ಅದ್ರ ಮಧ್ಯದಲ್ಲಿ ಪಾಲಿಕಾರ್ಬನ್ ಹಾಕ್ಸಿದ್ವಿ. ಅದ್ರ ಮೇಲೆಲ್ಲ ಸ್ಟೋರ್ ಆಗಿತ್ತು. 15 ಡೇಸ್ ಒಂದ್ಸರಿ ಕ್ಲೀನ್ ಮಾಡಿ ಆಗಿನ ಕಡೆ ತೊಟ್ಟಿಗೆ ಡಂಪ್ ಮಾಡ್ತೀವಿ. ಅದನ್ನು ಅಲ್ಲಿ ಈ ಥರ ಸ್ಟೋರೇಜ್ ಆಗಿರೋದನ್ನ ನೀವು 15 ದಿನಕ್ಕೋಸ್ಕರ ಇಲ್ಲಿಂದ ಹೇಳ್ಕೊಳ್ಳೋದಾ? ಹೌದು, ಫೈಬರ್ ಮ್ಯಾಟ್ನ ಬಿಚ್ಚಿಬಿಡ್ತೀವಿ. ಆಮೇಲೆ ಅಲ್ಲಿಂದ ಕ್ಲೀನ್ ಮಾಡಿಸ್ಕೊಳ್ತೀವಿ. ಅದು ಬಂದು ಈ ತೊಟ್ಟಿಗೆ ಡಂಪ್ ಮಾಡಿಕೊಂಡು ನಾವು ಡ್ರೈ ಬೇಕಾದರೂ ಎತ್ಕೋಬೋದು. ನಾವು ಡ್ರೈನ ಅಷ್ಟು ಇದು ಮಾಡ್ತಾಯಿಲ್ಲ. ಈಗ ಇದಕ್ಕೆ ನೀರನ್ನ ತುಂಬಿಸಿ ಕೊಳಿಸ್ಬಿಟ್ಟು ಇದಕ್ಕೆ ಸ್ಲರಿ ಮೋಟ್ರ್ ಬಂದಿದೆ, ಅದನ್ನು ತಂದಿದ್ದೀವಿ. ಅದನ್ನು ಒಂದು 10 ದಿವಸ ಕೊಳಿಸಿದ್ಮೇಲೆ ಸ್ಲರಿ ಮೋಟ್ರ್ ಮುಖಾಂತರ
ಬರೀ ಪಿಕ್ಕೆ ಮಾತ್ರ ಇರುತ್ತೆ, ಗಂಟ್ಲ ಇರಲ್ಲ. ಈಗ ನಮಗೆ ಗಂಟ್ಲನೂ ಈ ಸೀಟ್ ಇರೋದ್ರಿಂದ ನಮಗೆ ಗಂಟ್ಲ ಲಾಸ್ ಆಗಲ್ಲ, ಅದನ್ನು ಅದ್ರ ಜೊತೆ ಬರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ತೀವಿ. ಚಿಕ್ಕ ಕುರಿ ಎಲ್ಲ ಮೇಯಕ್ಕೆ ಹೋಗಿದೆ ಅಂತ ಹೇಳ್ಬಲ್ಲ ಇದೇ ಕುರಿಗಳು. ಸೊ ಈಗ ಟೋಟಲ್ ಎಷ್ಟು ಕುರಿಗಳು ನಿಮ್ಮ ಹತ್ರ? ಈಗ ಇಲ್ಲಿ 64 ಇದಾವಲ್ಲ, 4 ಅಲ್ಲೇ ಇದಾವಲ್ಲ ಈಗ ಮರಿ ಎಲ್ಲ ಸೇರಿ. ನೀವು ತಂದಿದ್ದು ಎಷ್ಟು? ನಾವು ತಂದಿದ್ದು 41 ತಂದಿದ್ವಿ, ಹಾಂ, ಕುರಿ ಆಡಿಂದೆಲ್ಲ ಸೇರಿ. ಏನು 41 ಬಲ್ಕ್ ರೇಂಜಲ್ಲೇ ತೊಗೊಂಡ್ಬಿಟ್ಟಿವಿ ದೊಡ್ಡದಾಗಿ. ಹೌದು, ಸ್ವಲ್ಪ ನಮ್ಗೆ ತಂದೆ ಪರಿಚಯ ಅವರೊಬ್ಬರು ಹಾಂ, ಹುಷಾರಿಲ್ಲ, ಮಂಡಿ ನೋವು ನನ್ನ ಕೈಲಿ ಆಗಲ್ಲ ಅಂತಿದ್ರು. ಆ ಟೈಮಲ್ಲೇ ನಾವು ಪರಿಚಯ ಮಾಡಿದ್ರಿಂದ ನಮಗೂ ಅಲ್ಲೇ ತಂದ್ವಿ. ಹೌದು, ಗೊಬ್ಬರ ಮೇಯ್ನ್ ಗೊಬ್ಬರ. ಇದು ನಿಮ್ಮ ಹತ್ರ ಬಂದಮೇಲೆ ಹೌದು, ಫುಲ್ಲಿಗೆ ಎಲ್ಲ ಈ ಥರ ಹೊರಗಡೆ ಫ್ರೀ ರೇಂಜಲ್ಲಿ ಬಿಟ್ಟು ಮೇಯಿಸೋದು. ಹೌದು, ಈ ಥರ ಕೊಡ್ತಂದ್ಬಿಟ್ಟು. ಖರ್ಚು ಕಮ್ಮಿ ನಿಮ್ಗೆ. ಹೌದು, ಏನು ಮೇವೆಲ್ಲ ಏನು ಕೊಟ್ಟಿದ್ದೀರಿ? ಮೇವು ಸೈಲೇಜು ಪ್ರೂಫ್ ಕೊಡ್ತಿದ್ದು, ಇವಾಗ ನೆಕ್ಸ್ಟ್ ಬ್ಯಾಚ್ ಜೋಳ ಹಾಕಿದ್ದೀವಿ. ಇವಾಗ ಸೈಲೇಜ್ ಮಾಡಬೇಕು, ಕೊಡಬೇಕು. ಅದೇ ನಾವು ಬಿಟ್ಟು ಮೇಯ್ಸಿರೋದ್ರಿಂದ ಏನಿಲ್ಲ, ರಾತ್ರಿ ಟೈಮ್ ರಾಗಿ ಕಡ್ಡಿ ಕೊಡ್ತೀವಿ. ಟಗರು ಎಲ್ಲ ನಿಮ್ಮ ಹತ್ರನೇ ಇರ್ತಿದ್ದೀರಾ? ಹೌದು, ಟಗರಿದೆ, 3 ಟಗರಿದೆ ಹಾಂ, ಈಗ ಸದ್ಯದಲ್ಲಿ. ಹಾಂ, ಇನ್ನು 2 ಟಗರು ಇವಾಗ ಸೇಲ್ ಮಾಡಿದ್ವಿ. ಎಲ್ಲ ಇಲ್ಲೇ ಮರಿಯಾಗಿರೋವೆಲ್ಲ ಬಿಡಿ. ಇದೆಲ್ಲ ಕೊಡ್ತಾ ಇಲ್ಲ, ಖರ್ಚು ಜಾಸ್ತಿ ಮಾಡಬಾರ್ದು, ನಮಗೆ ಗೊಬ್ಬರ ಮಾಡ್ತೀವಿ. ಹೌದು, ಆಡೊಂದು 10 ಇದ್ದಾವೆ. ಹೌದು, ಎಲ್ಲ ಅವಳಿ ಮರಿ ಜಾತಿ ತಳಿಗಳು. ಕುರಿ ಮಾತ್ರ ಎಲ್ಲ ಲೋಕಲ್ ಬ್ರೀಡ್ ಇದೆ, ಎಲ್ಲ ಲೋಕಲ್ ತಳಿ. ನಿಮ್ಮ ಸಾಕಾಣಿಕೆ ಮಾಡ್ಕೊಂಡ್ರು ಲೈಕ್ ಮಾಡಬೇಕು, ಜನಗಳು ತಗೊಳಕ್ಕೆ. ಅದೇ ಹೆಣ್ಕುರಿಗಳನ್ನ ನಾವು ಸೇಲ್ ಮಾಡ್ತಾ ಇಲ್ಲ, ಮರಿಗಳನ್ನ ಮಾತ್ರ ಸಾಕೊಂಡು ಆ ಕಡೆ ತೋರಿಸಿ. ಹಾಂ, ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮದು ಫ್ಯಾಕ್ಟ್ರಿ ಎಲ್ಲ ಬಂದು ಈಗ HS ಆಗ್ಬೋದು, CPR ಆಗ್ಬೋದು, ED ಆಗ್ಬೋದು, ನಮ್ಮ ಪಕ್ಕದೂರು ಅದೇ ಹೇಳಿದ್ದಲ್ಲ, ಅವ್ರು ಬಂದು ಆ ತಕ್ಷಣ ಕಂಪಲ್ಸರಿ ವ್ಯಾಕ್ಸಿನ್ ಮಾಡ್ತಾರೆ. ಅವರು ಮಾಡ್ತಾರೆ. ಇವಾಗ ಸ್ವಲ್ಪ ಇವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ, ಮರಿಗಳನ್ನ ಸ್ವಲ್ಪ ಇನ್ನೊಂದು 2 ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿ ನಾವು ಈಗ 2 ಮರಿ ಹಾಕಂತ ಜಾಸ್ತಿ ಆಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ವೆರೈಟಿ ಆಡ್ಗಳು ಸಿಗ್ತವೆ ನಿಮಗೆ, ಉಸ್ಮಾನಿ ಬಾಜಿ, ಬೀಟಲ್ಲು, ಸಿರೋಯಿ. ಇಲ್ಲ, ನಾವು ನಾಟಿನೇ ಮಾಡೋಣ ಅಂತ ನಾವು, ಏಕೆಂದರೆ ಅದನ್ನ ಸೇಲ್ ಮಾಡೋಕ್ಕೂ ಈಸಿ ಇರುತ್ತೆ. ಅದೇ ಲೋಕಲ್ ಮಾರ್ಕೆಟಲ್ಲಿ ಜನ ಲೈಕ್ ಮಾಡುವಂಥದ್ದು ಆಗಬೇಕು. ಹೌದು, ಈಗ ಯಾವುದೇ ಫಂಕ್ಷನ್ ಆದರೂ ನಾವು ನಾಟಿ ಮರಿ ಕೊಡಿ ಅಂತೀವಿ. ಈಗ ಮನೆಗೆ ಮಟನ್ ತಗೊಳಕ್ಕೆ ಹೋದ್ರೂ ಒಳ್ಳೆ ನಾಟಿ ಮಟನ್ ಕೊಡಪ್ಪ ಅಂತೀವಿ. ಆ ಥರ ಈಗ ಬಲ್ಕಾಗಾದರೆ ಆ ಥರ ಸೇಲ್ ಆಗುತ್ತೆ. ಈಗ ನಾವು 2 ಮರಿ 4 ಮರಿ ನಮಗೆ ಅವಶ್ಯಕತೆ ತಕ್ಕಂಗೆ ನಾವು ಸೇಲ್ ಮಾಡ್ಕೊಳ್ಳೋ ಥರ ಇರ್ಬೋದು. ನೀವೆಲ್ಲ ಈಗ ನೀವು ಮಾರಾಟ ಮಾಡಿ ಸ್ವಲ್ಪ ಅಲ್ಲೇ ಮಾರಾಟ ಮಾಡಿದ್ದೀರಾ? ಒಂದು 6 ಕೊಟ್ವಿ, ಒಂದು 58,000 6 ಮರಿಯಲ್ಲಿ 58,000. ಎಲ್ಲ ನಿಮ್ಮ ಮತ್ತೆ ಹತ್ರ ಬಂದು ತಗೊಂಡೋಗ್ತಾರೆ, ಏನು ಮಾರ್ಕೆಟ್ ಹೊರಗಡೆ ಹೋಗಿಲ್ಲ ನೀವು ಎಲ್ಲೂ? ಇಲ್ಲ, ನೀವೆಲ್ಲ ಇಲ್ಲಿ ಉಸ್ಕೊ ಬಂದಿದ್ದೆ ತಗೋತಾರೆ? ಹಾಂ, ಇಲ್ಲ ತಗೋ. ಅಂದರೆ ನಾವು ಇನ್ನೂ ಪಬ್ಲಿಸಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾವು ಸೇಲ್ಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಈಗ ನಮ್ಗೆ ಗೊತ್ತಿರೋರು ಆಗ್ಬೋದು, ಇಲ್ಲ ನಮ್ಮ ತಂದೆ ಸ್ನೇಹಿತರವ್ರು ಆಗಿರ್ಬೋದು. ಈಗ ಒಬ್ರು ಬಾಯಿಂದ ಒಬ್ರು ಬಾಯಿಗೆ ವಿಷಯ ಹೋಗೋದಂತೂ ಗೊತ್ತೇ ಇದೆಯಲ್ಲ ನಿಮಗೂ. ಆ ಥರ ಆಗಿ ತಗೊಂಡು ಹೋಗಿದ್ದು. ನಿಮ್ಮ ತಂದೆ ಸಪೋರ್ಟು ತುಂಬ ಚೆನ್ನಾಗೈತೆ ನಿಮಗೆ. ಹೌದು, ಎಲ್ಲ ನಿಮ್ಮ ತಂದೆ ನೀವು ಹೇಳ್ದಂಗೆ ಎಲ್ಲ ಅವ್ರದ್ದು ಪ್ಲ್ಯಾನ್ ಇದೆ. ಅದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ನಾವು ಮಾಡ್ತೀವಿ. ಹಿಂಗಲ್ಲ, ಹಿಂಗೆ ಮಾಡೋಣ, ಹಂಗಲ್ಲ ಅಂದರೆ ನನಗೂ ಈಸಿ ಆಗಬೇಕಲ್ಲ ಇಲ್ಲಿ. ಅದೇ ನೋಡಿದ್ರಲ್ಲ, ಅಕ್ಕಿಲವ್ರ ತೋಟದಲ್ಲಿ ಅವ್ರ ಬೆಳವಣಿಗೆ ತೋಟ ಬೆಳೆಗೆ ಏನೇನು ಗೊಬ್ಬರ ಬೇಕು, ಗೊಬ್ಬರಕ್ಕೋಸ್ಕರ ಮತ್ತು ಆ ಕುರಿಗಳನ್ನ ಸಾಕಿದ್ರೆ ಗೊಬ್ಬರದ ಮೂಲ ಉದ್ದೇಶನೇ ಗೊಬ್ಬರಕ್ಕೋಸ್ಕರ. ಜೊತೆಗೆ ಬಂದಂಥ ಮರಿಗಳನ್ನೂ ಸ್ವಲ್ಪ ಮಾರಾಟ ಮಾಡಿ ಅದರಿಂದನೂ ಅದು ಖರ್ಚಿಗೆ ಆದಷ್ಟು ಅಲ್ಲೇ ಅದರಲ್ಲೂ ಆದಾಯ ಮಾಡ್ಕೊತಾಯಿದ್ದಾರೆ. ಹಿಂಗೇ ತುಂಬ ವೀಡಿಯೋಸ್ ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.